ಹಿಂದೂ ಮುಸಲ್ಮಾನ್ ಬಾಹಿರ್ ಹಿಂದೂ ಮುಸಲ್ಮಾನ್ ಅಣ್ಣ ತಮ್ಮಂದಿರಿಗೆ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದದ ಶುಭಾಶಯಗಳು. ಬಹಳ ದಿವಸ ಆದ್ಮೇಲೆ ಅಪ್ಪು ಪಟ್ಟಣಶೆಟ್ಟಿ ಅವರು ಪ್ರೆಸ್ ಅಡ್ರೆಸ್ ನೋಡಿದೆ. ಬಹಳ ವಿಷಾದ ಅನ್ನಿಸ್ತು. ಯಾಕಂತಂದ್ರ ಅಪ್ಪು ಅವ್ರ ಬಗ್ಗೆ ನಮ್ಗೆ ಬಹಳ ಗೌರವ ಇತ್ತು. ಅವರಿಗೆ ನಮ್ಮ ಜಿಲ್ಲೆಯ ನಿತಿನ್ ಗಡ್ಕರಿ ಅಂತೇಳಿ ನಾವು ಭಾವಿಸ್ತಿದ್ವಿ. ಯಾಕಂದ್ರೆ ಅವರು ಎಲ್ಲ ಸಮಾಜದವರಿಗೂ ಪ್ರೀತಿಯನ್ನು ಕಾಣ್ತಿದ್ರು. ವಿಶೇಷವಾಗಿ ಮುಸಲ್ಮಾನ ಮೇಲೆ ಬಹಳ ಪ್ರೀತಿ ಇದ್ರು ಅಂತೇಳಿ ನಮ್ಗೆ ಅನಿಸ್ತೈತಿ. ಆದ್ರೆ ಇವತ್ತಿನ ದಿವಸ ಯಾವ ವ್ಯಕ್ತಿ ನಮ್ಗೆ, ನಮ್ಮ ಜಾತಿಗೆ, ನಮ್ಮ ಸಮಾಜಕ್ಕೆ, ನಮ್ಮ ಧರ್ಮಕ್ಕೆ, ನಮ್ಮ ಹೆಣ್ಮಕ್ಳಿಗೆ ಬೈತಾನ, ಅಂಥವ್ರು ಇನ್ನು ಸಪೋರ್ಟ್ ಮಾಡ್ತಾ ಇದ್ರಿ ಪಟ್ಟಣಶೆಟ್ಟಿ ಅವರೇ. ಬಹಳ ವಿಷಾದ ಅನಿಸ್ತೈತಿ. ನಿಮ್ಮಂಥ ವ್ಯಕ್ತಿ ಯಾವ ಕಾಲಕ್ಕೆ ಅವರು ನಮ್ಮ ಸಮಾಜ ಮೇಲೆ, ನಮ್ಮ ಜಾತಿ ಮೇಲೆ, ನಮ್ಮ ಹೆಣ್ಮಕ್ಳ ಮೇಲೆ ಮಾತಾಡ್ತಾರ, ಅವಾಗ ಎಲ್ಲಿ ಹೋಗಿದ್ರಿ ನೀವು? ಬಹಳ ಆನಂದ ತಗೋತಾ ಇದ್ರಲ್ಲ. ನಮ್ಗೆ ಬೈದ್ರೆ ನೀವು ಬಹಳ ಆನಂದ, ನಾವು ಅವ್ರಿಗೆ ಬೈದ್ರೆ ಅಂದ್ರೆ ಎಷ್ಟು ಡಿಫೆಂಡ್ ಮಾಡಕ್ ಬಂದಿರಿ. ಆ ಫೆಲೋ ಹೂ ಹ್ಯಾಸ್ ಬಿನ್ ಎಕ್ಸ್ಪೆಲ್ಡ್ ಫ್ರಮ್ ದಿ ಬಿಜೆಪಿ, ಅಂಥವ್ರನ್ನ ಸಪೋರ್ಟ್ ಮಾಡ್ತೀರಿ. ಎಂತ ವಿಚಿತ್ರ ಇದು. ಮೊನ್ನೆ ಕಾರ್ಪೊರೇಷನ್ ಎಲೆಕ್ಷನ್ ಆತು. ನಿಮ್ದು ಯಾರು ಜಿಲ್ಲಾ ಬಿಜೆಪಿ ಅವ್ರು ಯಾರೂ ಇಲ್ಲ ಅಲ್ಲಿ ಅವನೇ ಇದ್ದ, ಯತ್ನಾಳ್ನೆ. ಏನೈತಿ ನಿಮ್ ಹೋಲ್ಡ್ ಪಾರ್ಟಿಯಲ್ಲಿ? ಯಾವ ಕಾಲಕ್ಕೆ ಯಾವ ಇದಕ್ಕೆ ನಾವು ಯಾರಿಗೆ ಸಪೋರ್ಟ್ ಮಾಡ್ಬೇಕು ಅನ್ನುವಂತ ಮನುಷ್ಯನಲ್ಲಿ ಆ ಮನೋಭಾವನೆ ಇರಬೇಕು, ಆ ತಿಳುವಳಿಕೆ ಇರಬೇಕು. ಯು ಆರ್ ಎಕ್ಸ್ ಮಿನಿಸ್ಟರ್. ನಮ್ಮ ಸಮಾಜಕ್ಕೆ, ನಮ್ಮ ಧರ್ಮ, ನಮ್ಮ ಜಾತಿ, ನಮ್ಮ ಗುರುಗಳಿಗೆ ಮೊಹಮ್ಮದ್ ಮುಸ್ತಫಾ ಅವರಿಗೆ ಸರಿಯಾಗಿ ಬೈತಾನ. ಹ್ಯಾಂಗ್ರಿ ನೀವು ತುಂಬ ಕೊಡ್ತೀರಿ? ಮತ್ ಇವತ್ತು ಹೇಳಿದ್ರಿ ಅವ ಯಾರೋ ಒಬ್ಬ ಹೆಂಗ್ ಮಾತಾಡ್ಯಾನ, ನೀವು ಯತ್ನಾಳ್ ಅವ್ರು ನೀವು ಯಾಕೆ ಫಾಲೋವರ್ಸ್ ಆಗಿ ಯಾಕೆ ತುಂಬ ಕೊಡ್ತೀರಿ ಅಂತೀರಿ. ಅಂದ್ರ ಏನಂಗಂದ್ರ ಅವ್ರು ನಮ್ಗೆ ಅಂದಾಗ ನೀವು ಯಾಕೆ ತುಂಬ ಕೂತಿದ್ರಿ? ನಾಚಿಕೆ ಬರೋದಿಲ್ಲ ನಿಮ್ಗೆ ಈ ರೀತಿ ಮಾತಾಡ್ಲಿಕ್ಕೆ. ಬಹಳ ಸೂಕ್ಷ್ಮ ಮನುಷ್ಯ, ಒಳ್ಳೆಯವ್ರು ತಿಳ್ಕೊಂಡಿದ್ವಿ ಮಾರ. ಎಂತ ಟೈಮ್ನಾಗ ಏನ್ ಮಾತಾಡಿದ್ರಿ ನೀವು? ನಿಮ್ಗೆ ಮುನಿಗೂ ಮಾಡಿದವ್ರು ಅವನೇ ಅದಾನ, ತಿಳ್ಕೊಬೇಕು ನೀವು. ನಮ್ಗೆಲ್ಲ ತಿಳಿತೈತಿ. ಯು ಆರ್ ಮೋಸ್ಟ್ ಜೂನಿಯರ್ ಟು ಮೀ ಇನ್ ಪಾಲಿಟಿಕ್ಸ್. ಇನ್ನೊಂದು ಸಾಲಿಗೆ ಹೋಗ್ತಿದ್ರಿ, ಯಾವಾಗ ರಾಜಕೀಯ ಮಾಡ್ತಿದ್ದೆ ನಾ. 1994 MLA ಕ್ಯಾಂಡಿಡೇಟ್ ನಾನು, ವಿಜಯ ಬಸವನಗೌಡ ವಿರುದ್ಧ. ಆದ್ರೆ ಏನು ವಿಚಿತ್ರ ರೀ ನೀವು. ಯು ಮಸ್ಟ್ ಆಕ್ಟ್ ಲೈಕ್ ಎ ನಾರ್ಮಲ್ ಮ್ಯಾನ್. ಇಂಥ ಹೊತ್ನ್ಯಾಗ ನಮ್ಗವ್ರಿಗೂ ಎರಡು ಬುದ್ಧಿ ಮಾತು ಹೇಳ್ಬೇಕು, ಅವ್ರೊಂದು ಎರಡು ಬುದ್ಧಿ ಮಾತು ಹೇಳ್ಬೇಕು, ಎರಡು ಸಮಾಜದವ್ರು ಕೂಡ ಇರ್ಬೇಕು. ಆ ಮನೋಭಾವನೆ ಬಿಟ್ಟಿಗೆಸಿಂದ ನಿಮ್ಗೆ ಅವ್ರು ಅಂದವ್ರು ಯಾಕೆ ನಿಮ್ಗೆ ಕೂತಿರಿ ಅಂತ ಹೇಳ್ತೀರಿ. ಅಂದ್ರೆ ಅವ್ರು ನಮ್ಗೆ ಅಂದಾಗ ನಾವು ಇವ್ನು ಅನ್ಬಾರ್ದು, ಒಳ್ಳೆ ಅಂದ್ವಿ ನಾವು. ಅದ್ರಲ್ಲಿ ನಾವು ಅಂದಿಲ್ಲ. ನೀವು ಬರೀ ಹೆಣ್ಮಕ್ಳ ಪರ್ಸನಲ್ ವಿಷಯ ಯಾಕೆ ಮಾತಾಡ್ತೀರಂತ್ರಿ? ಇಡೀ ನಮ್ಮ ಜಾತಿ ವಿಷಯ ಮಾತಾಡ್ತಾವ. ಮಾತಿಗೊಮ್ಮೆ ನಮ್ಮ ಧರ್ಮದ ಬಗ್ಗೆ ಕೈ ಹಾಕ್ತಾನ. ಇಡೀ ಎಲ್ಲಿ ನಿಮ್ಗೆ ಸಪೋರ್ಟ್ ಅಪ್ಪು ಅವರೇ? ವಿಚಾರ ಮಾಡ್ರಿ ನೀವು. ಇವೊಬ್ಬ ಒಳ್ಳೆ ವ್ಯಕ್ತಿ ಅಂತ ನಾವು ತಲೆ ಇಟ್ಕೊಂಡು ಹೊಂಟಿದ್ವಿ. ಎಲ್ಲಿ ಬೇಕಾದ್ರೆ ನೀವು ಒಳ್ಳೆ ವಿಶ್ ಮಾಡ್ತೀನಿ ಆ ಒಳ್ಳೆಯವ್ರು ಆಗ್ರಿ, ನೀವು ಅಧಿಕಾರ ಬರ್ಬೇಕು ನಿಮ್ಮಂತವ್ರು ಅಂತೇಳಿ. ಇವತ್ತು ಶೋನ್ ಟ್ರೂ ಕಲರ್. ನಿತಿನ್ ಗಡ್ಕರಿ ಹೋಗಿ ಡೈರೆಕ್ಟ್ ಇವತ್ತು RSS ಚೀಫ್ ಮಾತಾಡ್ಬಿಟ್ರಿ. ಮೊನ್ನೆ ಕಾರ್ಪೊರೇಷನ್ ಇಲೆಕ್ಷನ್ ಆದ್ರೆ ಒಬ್ಬರು ಇಲ್ಲ ನೀವು ಅಲ್ಲಿ. ನಿಮ್ ಪಾರ್ಟಿ ಕ್ಯಾಂಡಿಡೇಟ್ ಅವರು, ನಿಮ್ ಪಾರ್ಟಿ ಟಿಕೆಟ್ ಮ್ಯಾಗ ಹಾಕಿ ಬಂದವರು ಅವ್ರ ಹಿಂದೆ ಅಡ್ಡಾಡ್ತಾರ. ನೀವು ಸುಮ್ಮನೆ ಮನ್ಯಾಗ ಕೂತ್ಕೊಸಿಂದ ಏನೈತಿ, ಯಾರ ಮ್ಯಾಗ ಏನು ಅಪೋಸ್ ಮಾಡ್ತೀರ? ಅದು ದಟ್ ಟು ಪರ್ಟಿಕ್ಯುಲರ್ ಕಮ್ಯುನಿಟಿ. ಮೋಸ್ಟ್ ಆಫ್ ದಿ ಮುಸ್ಲಿಮ್ಸ್ ಆರ್ ಯುವರ್ ಸಪೋರ್ಟರ್ಸ್. ಫಾರ್ ಇನ್ಫಾರ್ಮೇಶನ್, ಹೋಗಿ ನೀವು ಹಿಂದೂ ಮಂದಿ ಕೇಳ್ರಿ. ಅವನೇನ್ರಿ ಬರೀ ಮುಸಲ್ಮಾನ್ರಿಗೆ ಬೆನ್ನ ಹೋಗ್ತಾನ ಕೇಳ್ತಾರ. ಅಂದ್ರೆ ಯು ವಾಂಟ್ ಟು ಪ್ರೂವ್ ದಟ್ ಯು ಆರ್ ನಾಟ್ ಪ್ರೋ ಹಿಂದೂ, ಪ್ರೋ ಮುಸ್ಲಿಂ, ಯು ಆರ್ ಪ್ರೋ ಹಿಂದೂ. ಯಾಕೆ? ವಾಟ್ ಈಸ್ ರೀಸನ್ ಬಿಹೈಂಡ್ ದಿಸ್? ನಾವು ರಾಜಕೀಯ ಜೀವನದಲ್ಲಿ ಇರ್ತೀವಿ ಅಂತಂದ್ರೆ ನಾವು ರಾಜಧರ್ಮ ಪಾಲಿಸ್ಬೇಕು. ರಾಜಧರ್ಮ ಅಂದ್ರೆ ಏನು? ಎಲ್ಲಾ ಸಮಾಜದವರು ನನ್ನವರು. ಇವತ್ತು ಹಿಂದೂ ಇರ್ಲಿ, ಇವತ್ತು ಮುಸಲ್ಮಾನ್ ಇರ್ಲಿ, ಯಾರೇ ಇರ್ಲಿ, ಯಾವ ಮನುಷ್ಯನಿಗೆ ನಾವು ಎವ್ರಿ ಮುಸ್ಲಿಂ ಇಸ್ ಹೇಟಿಂಗ್ ಹಿಮ್, ಎವ್ರಿ ಮುಸ್ಲಿಂ. ಅದು ಬಿಡ್ರಿ, ಮಾನ್ಯ ಯಾವ ವಕೀಲ್ ಹಿಂಗಂದಾನ ಹಂಗಂದಾನ, ಅದು ಬಹಳ ದೊಡ್ಡ ಮಾತಲ್ಲ. ಅವಾಗ ಏನೋ ಜೈಲಿಗೆ ಹೋಗಿಲ್ಲ, ಯಾರು ಹೋಗಿಲ್ಲ. ಅವ್ರಿಗೆ ಬಸದ ಹುಡುಗ ಎಷ್ಟು ಕೇಸ್ ಆಗ್ಯಾವಲ್ಲ, ಅವೇನು ಇದ್ದೋದಾರೇನು? ಇವರು ಅಲ್ಲದವರು ಅಂತವ್ರನ್ನ ಸಪೋರ್ಟ್ ಮಾಡ್ತೀರಿ ಅಪ್ಪ ಅವ್ರೆ. ವಂಡರ್ಫುಲ್. ಇವತ್ತ ಬಿಜೆಪಿ ಪರಿಸ್ಥಿತಿ ಏನೈತಿ ಗೊತ್ತೈತಿಲ್ಲ. ಇವನಂತ ಈ ಆಕ್ಟಿವಿಟೀಸ್ ನೋಡಿ ಅವ್ನ ಪಾರ್ಟಿಯಿಂದ ಹೊರ ಹಾಕ್ಯಾರ.
ನೀವು ಬಿಜೆಪಿ ಗಿದ್ದ ಕೇಸಿಂದ ನಿಮ್ಮ ಪಾರ್ಟಿಯಿಂದ ಹೊರಗೆ ಹಾಕ್ದವನ್ನ ಸಪೋರ್ಟ್ ಮಾಡ್ತೀರಿ. ದೆನ್ ವೇರ್ ದ ಪಾರ್ಟಿ ಸ್ಪಿರಿಟ್ ಹ್ಯಾಸ್ ಗಾನ್. ಪಾರ್ಟಿ ಅನ್ನೋದೇನು ನಿಮ್ ಕ್ಯಾರಿನ ಗೊಂಬೆ ಅನ್ನೋದು. ನೀವು ಹೆಂಗ್ ಬೇಕಾದಂಗ ವಾಪರ್ಸ್ರಿ ಅಂತೇಳಿ ಒಮ್ಮೆ ಆ ಕಡೆ ಮಾತಾಡ್ರಿ, ಒಮ್ಮೆ ಈ ಕಡೆ ಮಾತಾಡ್ರಿ. ವರ್ಷಾನ್ಗಟ್ಟೆ ಸುಮ್ ಕುತ್ತ ಕೇಸಿಂದ ಅವ್ರು ಹೊರಗೆ ಹಾಕಿದ ಮ್ಯಾಗ ನೀವು ಅರ್ಬಿ ಹಾಕಿ ಮತ್ತೆ ಇದು ಅಡ್ಡಾಡಕತ್ತೀರಿ. 10 ವರ್ಷ ಮನೆ 20 ವರ್ಷ ಆಯ್ತು ನೀವು ಮನೆ ಬಿಟ್ಟು ಹೊರಗೆ ಬಂದಿಲ್ಲ, ಒಂದು ಪ್ರೆಸ್ ಅಡ್ರೆಸ್ ಮಾಡಿಲ್ಲ, ಜನರ ಕಾಂಟ್ಯಾಕ್ಟ್ ಇಲ್ಲ. ಇವತ್ತು ಬರ್ತಾರಪ್ಪ ಒಳ್ಳೆಯವ್ರು ಅದಾರ ಅಂತ ನಾವ್ ಅಂತೀವಿ, ಬಂದ್ ಕೇಸಿಂದ ಮೋಹನ್ ಭಾಗವತ್ ಗತಿ ಮಾತಾಡಕತ್ತಲ್ಲ ಬಂದ್ ಕೇಸಿಂದ ಎಕ್ದಮ್ಮ. ದಿಸ್ ಇಸ್ ನಾಟ್ ಗುಡ್ ಆನ್ ಯುವರ್ ಪಾರ್ಟ್. ಯು ಮಸ್ಟ್ ಕರೆಕ್ಟ್ ಯುವರ್ ಸೆಲ್ಫ್. ನಮ್ಮ ಧರ್ಮಕ್ಕೆ ನಮ್ಮ ಜಾತಿಗೆ ಬೇಕಾದ ಬೈಲಿ ಅಥವಾ ಬಿಡುದಿಲ್ಲ, ನಾವು ಬೇಕಾದಾವಿಲ್ಲ ಮಗ. ಎಷ್ಟು ದೊಡ್ಡ ಮನುಷ್ಯ ಇದ್ರು ಅದಕ್ಕೆ ಬಿಡುದಿಲ್ಲ ನಾವು. ಯಾಕಂದ್ರೆ ನಮ್ಮ ಧರ್ಮ ನಾವು ಪ್ರೀತಿ ಮಾಡುದ, ನಿಮ್ ಧರ್ಮ ನೀವು ಪ್ರೀತಿ ಮಾಡ್ತೀರಿ, ನಿಮ್ ಜಾತಿಗೆ ನೀವು ಪ್ರೀತಿ ಮಾಡ್ತೀರಿ, ನಾವು ಮಾಡ್ಬಾರ್ದ? ನಮ್ ಜಾತಿಗೆ ನೀವು ನಾವು ಸುಮ್ಮನೆ ಕೊಡ್ಬೇಕ? ಅವನ್ ಬುದ್ಧಿ ಮಾತು ಹೇಳ್ರಿ. ಅವ್ MLA ಮಾಡಿ ಏನ್ ಮಾಡ್ಯಾರ? ನಗರದ ಪರಿಸ್ಥಿತಿ ಅಡ್ಡಾಡಕ್ ಬರೋದು ಬಂದು ಹೋಗೋಳಕತ್ತಾರ. ಎಲ್ಲರೂ ನೀರ್ ಬಂದ್ರೆ ಬಂದು ಹೋಗಿ ನೋಡಕ್ ತಯಾರಿಲ್ಲ. MP ಪಾಟೀಲ್ ಬಂದ್ ಕೇಸಿಂದ ನೋಡಕ್ ಹೋಗ್ಬೇಕಲ್ಲಿ. MP ಪಾಟೀಲ್ ಕಲೀರಿ ಸ್ವಲ್ಪ. ಹ್ಯಾಂಗ್ ಮಾಡ್ತಾರ ನೋಡಿ, ಅವ್ರು ಎಲ್ಲರೂ ಹೆಂಗ್ ಹತ್ಕೊಂಡು ಹೋಗ್ತಾರ. ಹಿ ಲವ್ಸ್ ಎವ್ರಿಬಡಿ, ವೆದರ್ ಇಸ್ ಹಿಂದೂ ಆರ್ ಮುಸ್ಲಿಂ. ಅವ್ರ ಬಲ್ಲಿ ಎಲ್ಲಾ ಜಾತಿಯವರು ಎಲ್ಲರಿಗೂ ಪ್ರೀತಿ ಮಾಡ್ತಾರ. ಅವ್ರ ಬಲ್ಲಿ ಒಂದು ಪಾಠಶಾಲೆ ತಗಸ್ತೀನಿ ಅವ್ರು ಹೇಳಿ ಹೋಗ್ರಿ. ರಾಜಕೀಯ ಕಲ್ಯಾಕ್ ಹೋಗ್ರಿ. ರಾಜಕೀಯ ಹ್ಯಾಂಗ್ ಮಾಡ್ಬೇಕು, ಸಂಸ್ಥಾ ಹ್ಯಾಂಗ್ ಕಟ್ಟಬೇಕು, ಮಂದಿಗೆ ಹ್ಯಾಂಗ್ ಸಹಾಯ ಮಾಡ್ಬೇಕು, ಅಪಾಯಿಂಟ್ಮೆಂಟ್ ಟೈಮ್ನಾಗ ಯಾರಿಗೆ ಅಪಾಯಿಂಟ್ ಮಾಡ್ಬೇಕು. ಅವ್ರ ಮತಕ್ಷೇತ್ರದಾಗ ನೋಡಿ ಎಲ್ಲ ಮಂದಿಗೆ ಅಪಾಯಿಂಟ್ ಮಾಡ್ಯಾರ. ಅವ್ರ ಮತಕ್ಷೇತ್ರನಾಗ ಹೋಗಿ ಕೆಲಸ ನೋಡಿ ಹ್ಯಾಂಗ್ ಕೆಲಸ ಮಾಡಿದಾರ. ಆ ಯತ್ನಾಳ ಏನೂ ಮಾಡೋದಿಲ್ಲ, ಬರೀ ಬೈಕೋಟ್ ಅಡ್ಡಾಡ್ತಾನೆ. ಅಂತ ನೀವು ಸಪೋರ್ಟ್ ಮಾಡ್ತೀರಿ ಒಳ್ಳೆಯವರಾಗಿ. ನಾನ್ ನಿಮ್ಗೆ ಏನು ಅಂದೆ ಅಂದ್ರೆ ಈಗ ಅವ್ರ ಮ್ಯಾಗ ಮಾತಾಡೋದು ಪರ್ಸನಲ್ ಆಗ್ತದೆ. ನಮ್ಮ ಇಡೀ ಧರ್ಮ ಮ್ಯಾಗ ಮಾತಾಡ್ತಾನೆ. ಪರ್ಸನಲಿ ನಾವು ಬೈದವ್ರು ನಮ್ ಬೈಲಿ, ನಮ್ ಧರ್ಮಕ್ಕೆ, ನಮ್ ಜಾತಿಗೆ ಯಾಕೆ, ನಮ್ ಸಮಾಜಕ್ಕೆ ಯಾಕೆ 5 ಸಲ ಒದರ್ತಾರ ಹೇಳ್ತಾನ. ಏನು ನಾನ್ ಸೆನ್ಸ್. MLA ಯೋಗ್ಯತೆ ಇದೆಯಾ ಅವನ ಬಲ್ಲಿ? ಅಪ್ಪು ಅವರೇ, ಯು ಕರೆಕ್ಟ್ ಯುವರ್ ಸೆಲ್ಫ್. ನಿಮಗೂ ಇನ್ನ ಬಾಳ್ ಸಣ್ಣವ್ರದ್ರಿ, ನೀವು ಇನ್ನ ಬಾಳ್ ಬದುಕಬೇಕಾಗಿದೆ ಜೀವನದಾಗ. ನಿಮ್ಮ ಪಾರ್ಟಿನ ಹೊರಗೆ ಹಾಕದ ಮಾತಾಡ್ತೀನ. ನೀವು ಸ್ಟೇಟ್ ಪ್ರೆಸಿಡೆಂಟ್ಗೆ ಮಾತಾಡ್ತೀನಿ, ಎಲ್ಲ ಕಾಂಟ್ಯಾಕ್ಟ್ಸ್ ಅದಾವ ನಮ್ ಜೋಡಿ ಎಲ್ಲರಿಗೂ. ನಾನ್ ಸಣ್ಣ ಹುಡುಗಲ್ಲ. ಯಾರೊಬ್ಬ ನಮ್ ಕಡೆ ಮಾತಾಡೋಣ ನೀವು ಮನುಷ್ಯ ಬಂದು ಮಾತಾಡಿದ್ರೆ ಹಾಗಿಲ್ಲ. ಅವ್ರು ಅಂದಿದ್ಗ ಉತ್ತರ ಕೊಟ್ಟಾನವ ವಕೀಲ. ಏನ್ ತಪ್ಪೈತಿ ಇದ್ರಾಗ? ಯಾರು ಹೊಳ್ಳಿನ ಹೇಳ್ಬಾರ್ದು ನಿಮ್ಗೆ ಯಾರು. ನಮ್ ಧರ್ಮ ಗುರು ಮ್ಯಾಗ ಸರಿಯಾಗಿ ಮಾತಾಡ. ಮುಂದೇನ್ ಹೇಳ್ತಾನ, ನಾ ಕ್ಷಮಾ ಕೇಳುದಿರ್ರಿ ಅಂತ ಹೇಳ್ತಾನ. ಕ್ಷಮಾ ಕೇಳುದು ಪ್ರಶ್ನೆನೇ ಇಲ್ಲ ಅಂದ್ರೆ ನಾವು ಕ್ಷಮಾ ಕೇಳ್ಬೇಕೇನ? ಬೈಯೋರು ನೀವು, ನಾವು ಹೊಳ್ಳಿ ಏನ್ ಹೇಳಿದ್ರೆ ನೀವು ಅವ್ರು ಸಪೋರ್ಟ್ ಮಾಡ್ತೀರಿ. ಅವ್ರು ಫೈಲೋರ್ಸ್ ಹ್ಯಾಂಗ್ ಸುಮ್ ಕೂತಾವ್ರಿ ನಾನು ಕೇಳದಂತ ಹೇಳ್ತೀರಿ. ಏನಂಗಂದ್ರ ಇಲ್ಲಿ ಬಿಜಾಪುರದಲ್ಲಿ ಇದು ಆದಿಲ್ಶಾಳದಂತ ಊರ. 7-8 ತಲೆ ಹೇಳ್ಯಾರವ್ರು 200-300 ವರ್ಷ ತನ. ಅವ್ರು ಇಲ್ಲಿ ಏನ್ ಮಾಡಿ ಹೋಗಿದಾರಂದ್ರ, ಹಿಂದೂ ಮುಸಲ್ಮಾನರು ಬಾಂಧವ್ಯದಿಂದ ಇರ್ರಿ ಅಂತ 400-500 ವರ್ಷ ಹಿಂದೆ ಹೋಗ್ಯಾರ ಅವರು. ಅದೇ ಪರಂಪರೆ ನಮ್ಮಲ್ಲಿ ನಡೆದಿದೆ. ಇವತ್ತು ಗಣೇಶ ಚತುರ್ಥಿ ಐತಿ, ಹೋಗ್ರಿ ಎಲ್ಲ ಮುಸಲ್ಮಾನರು ಬೋರ್ಡ್ ಹಚ್ಚಾರ, ಸ್ವಾಗತ ಮಾಡ್ತಾರ. ನಿಮ್ದು ಹಬ್ಬಕ್ಕ ಕಾಂಗ್ರಾಚುಲೇಷನ್ಸ್ ಅಂತಾರ, ಶುಭ ಹರಿಸ್ತಾರ. ನೀವು ಒಂದರೆ ಬಕ್ರೀದೊಳಗೆ ಮೊಹರಂದಾಗ ಒಂದು ರಂಜಾನ್ದಾಗ ಹಚ್ಚಿರಿ ಬೋರ್ಡ. MLA ಇದ್ದಾಗ ಹಚ್ಚಿರಿ ನೀವತ್ತು. ನೀವು ಬಿಡಿ, ನಿಮ್ ಜಾತಿಯವ್ರು ಯಾರು ಅಂತೀರೇನು? ನೀವೇನ್ ತಿಳ್ಕೊತೀರಿ? ನೀವು ಅದ್ರಾಗ ಸುಪ್ರಿಯರ್ ಅದ್ರಿ, ನಮ್ದು ದೇಶ ಕಲ್ತವ್ರದ್ದೀರಾ? ನಮ್ದು ಬಾ ಶ್ರೀಮಂತರದಿರಿ ನೀವು. ಯು ಆರ್ ಓನ್ಲಿ ಮೆನ್ ಆಫ್ ಮೆಜಾರಿಟಿ, ವಿ ಆರ್ ಮೆನ್ ಆಫ್ ದಿ ಮೈನಾರಿಟಿ. ಮೈನಾರಿಟಿ ಅಂದ್ರೆ ಏನು ಚಿಲ್ಲರ್ ಅಲ್ಲದು, ಅರೇ ಮೈನಾರಿಟಿ. ನಾವೇನು SC ST ಬ್ಯಾಕ್ವರ್ಡ್ ಕ್ಲಾಸ್ ಅವ್ರಿಗೆ ಹ್ಯಾಂಗ್ ಬೇಕಾದಂಗ ಮಾತಾಡ್ತೀರಿ. ಅವ್ರು ಅಂಬೇಡ್ಕರ್ ಮ್ಯಾಗ ಯಾವಾಗ ಇದು ಮಾಡ್ತೀರಿ, ಅವ್ರಿಗೆ ನಿಮ್ ಇದ್ರಾಗ ಮಂದಿರಗಳು ಕರ್ಕೊಳ್ಳೋದಲ್ಲ. ಅವ್ರಲ್ಲ ನಾವು, ವಿ ಆರ್ ಓನ್ಲಿ ಮೈನಾರಿಟೀಸ್. ಅವ್ರ ಪಾಪ ಸಪ್ರೆಸ್ ಕಮ್ಯುನಿಟಿ ಅದು. ಅವ್ರ ಪರವಾಗಿ ಅವ್ರ ಪರವಾಗಿ ನಾವೇ ಹೋರಾಟ ಮಾಡಿವಿ. ನಮ್ಮ ರಾಜಕೀಯ ಜೀವನ ಸ್ಟಾರ್ಟ್ ಆಗ್ಬೇಕಾದ್ರೆ ಐ ವಾಸ್ ಪ್ರೆಸಿಡೆಂಟ್ ಆಫ್ ದಿ ದಲಿತ ಸಂರಕ್ಷಣಾ ಸಮಿತಿ. ಯಾವಾಗ? 1978 ನಲ್ಲಿ. ದಲಿತರು ಸಂರಕ್ಷಣೆ ಕೊಡಬೇಕು ಅಂತ ಹೇಳಿ ಹೋರಾಟ ಮಾಡಿದವ್ರು ನಾವದೀವಿ. ಜೀವನದಲ್ಲಿ ಪ್ರತಿ ಹಂತದಲ್ಲಿ ನಾವು ಕೆಲಸ ಮಾಡ್ಕೊತ ಬಂದೀವಿ. ಅದಕ್ಕೆ ನನಗೆ ಬಹಳ ಕೆಟ್ಟ ಅನಿಸ್ತಾ ಇದೆ ಅಪ್ಪ ಅವರೇ, ನೀವು ಈ ರೀತಿ ಮಾತಾಡಬಾರ್ದಾಗಿತ್ತು. ಮ್ಯಾನ್ ಹೂ ಹ್ಯಾಸ್ ಬಿನ್ ಎಕ್ಸ್ಪೆಲ್ಡ್ ಫ್ರಮ್ ಯುವರ್ ಪಾರ್ಟಿ ಫಾರ್ ಇಸ್ ಆಂಟಿ ಪಾರ್ಟಿ ಆಕ್ಟಿವಿಟೀಸ್. ಬರೀ ಧರ್ಮ್ಯಾಗ ಮಾತಾಡೋದ, ತಮ್ಮ ಅಧ್ಯಕ್ಷ ಬೈಯೋದು, ಅವನ್ನ ಹೋಗಿ ಬೇಕಾಗುದಿಲ್ಲ. ಹಾಂಗಲ್ಲ,
ಇದು ಪ್ರೆಸಿಡೆಂಟ್ ಹೊರಗೆ ಹಾಕ್ಬಿಟ್ಟ. ನಾ ಮೊದಲು ಹೇಳಿದ್ದೆ ಹೊರಗೆ ಹಾಕ್ತಾರೋ ನಿನ್ಗ, ಊರು ಭಾಳ ಇದು ಐತಿದು, ವಿಚಿತ್ರ ಊರು ಐತಿದು. 4 ದಿವಸದಲ್ಲಿ 5ನೇ ದಿವಸ ತೆಳಗ್ ಬಂದಿರ್ತಾನ, ಬೇಕಾದಾಗಿರ್ಲವ. MB ಪಾಟೀಲ್ ಅಂತ ಅವ್ರು ಒಂದು ಏನು ಶಬ್ದ ಮಾತಾಡೋದಿಲ್ಲ, ಮಿನಿಸ್ಟರ್ ಅವರು. ಅವ್ರು ಬಂದ ಕೃಷಿಯಿಂದ ನಗರ ಸಿಟಿ ಒಳಗೆ ಅಡ್ಡಾಡ್ತಾರ. ನಾ ಸಿಟಿ MLA ಅಡ್ಡಾಡುದಿಲ್ಲ ಅಂದ್ರೆ ಹೋಗಿ ನೋಡಿ ಎಲ್ಲ ಓಣಿನ ಪರಿಸ್ಥಿತಿ ಏನೈತಿ, ಅವಂದ್ ಏನೈತಿ ಪ್ಲಾನ್ ಅಂದ್ರ ನಮ್ ಜಾತಿಗೆ ಬೈಯೋದ ನೀವೆಲ್ಲ ಅಷ್ಟು ಖುಷಿ ಆಗಿ ನಿಮ್ಮಂತವ್ರು ಬೆಂಬಲ ಕೊಡ್ತಾರ. ಹೇಳಕ್ ಇದ್ದವ್ರು ಅದ್ರಿ ನೀವು ಸದ್ಯಕ್ಕೆ ಅವ್ರಿಗೆ ಕೊಡ್ರ. ಅಲ್ಲಿ ಏನು ಕೆಲಸ ಏನು ಮಾಡಂಗಿಲ್ಲ. ಆದಿಲ್ ಶಾ ಕಾಲಕ್ಕೆ ಮಾಡಿದಂತ ರೋಡ್ಗಳು ಅವೇದ ಏನಾದ್ರು ಏನು ವಿದೇಶಕ್ಕಾಗಿಲ್ಲ. ಒಂದ್ 2 ರೋಡ್ ಏನು ಸ್ಟೇಷನ್ ರೋಡ್, ಗಾಂಧಿ ಚೌಕ್ ರೋಡ್ 2 ಮಾಡಿದ ಅಲ್ಲ, ಅದು ಬಾಳ್ ರೋಡ್ಗಳು ಬಿಜಾಪುರದಾಗ. ಹೋಗ್ತಾರೆ ಜುಮಾ ಮಸೀದ್ ರೋಡ್ ನೋಡ್ರಿ, ವಿಠಲ್ ಮಂದಿರ್ ರೋಡ್ ನೋಡ್ರಿ. ಅದಕ್ಕ ನಾವ್ ಒಂದೇ ಒಂದ್ ಮಾತಿನಲ್ಲಿ ಹೇಳ್ಬೇಕಂತಂದ್ರ ಬಹಳ ಕೆಟ್ಟ ಅನ್ಸಿದೆ. ಈ ರೀತಿ ನಾವು ಮಾತಾಡಬಾರ್ದು. ಫೆಲೋ ಹೂ ಇಸ್ ಅಗೇನೆಸ್ಟ್ ಟು ಎ ಪರ್ಟಿಕ್ಯುಲರ್ ಕಮ್ಯುನಿಟಿ, ದಟ್ ಟು ಎ ಮುಸ್ಲಿಮ್ಸ್ ಅಂತವ್ರನ್ನ ಸಪೋರ್ಟ್ ಮಾಡ್ಬೇಕು. ರಾಜಕೀಯ ಇದ್ರಿ ಇದು, ಜಾತಿ ಮ್ಯಾಗ ಮಾತಾಡೋದು. ಅದನ್ನೇ ಅವರು ನಮ್ಗೆ ಯಾರು ವಿಶ್ವ ಹಿಂದೂ ಪರಿಷತ್ ಅವ್ರ ಪ್ರೆಸಿಡೆಂಟ್ ಮುಸ್ಲಿಂ ಮಾಡ್ಕೊಂಡ ಲಗ್ನ. ನಮಗೇನ್ ಓಂ ಬಿರ್ಲಾ ಅವ್ರು ಅದಾರಲ್ಲ, ಇದು ಸ್ಪೀಕರ್ ಆಫ್ ದಿ ಲೋಕಸಭಾ, ಅವ್ರ ಮಗಳು ಮುಸ್ಲಿಂ ಆಗ್ಯಾರ. ಮುಸಲ್ಮಾನ್ ಹೆಣ್ಮಕ್ಳು ಮಾಡ್ಕೋರಿ ಅಪ್ಪ ಕೊಡ್ತೀನಿ ಅಂತ ಹಿಂದೂ ಮಂದಿಗೆ ಮಾಡ್ಕೊಳಕತ್ತಾರಲ್ಲ, ಅಲ್ಲೇನ್ ಮಾಡ್ತೀವಿ ಹೋಗಿ ಹೇರಲ್ಲಿ. ಶತ್ರುಘ್ನ ಸಿನ್ಹಾ ಮಾನ್ಯ ಲಗ್ನ ಆದ್ರು ಮುಸ್ಲಿಮ್ಗ, ಸುಬ್ರಹ್ಮಣ್ಯಂ ಸ್ವಾಮಿ ಮಗಳ ಲಗ್ನ ಆದ್ರು. ಅದು ಪ್ರೀತಿ ಐತ್ರಿ, ಪ್ರೀತಿ ಅವ್ರು ಮಾಡ್ಕೊತಾರ. ಅದ್ರಾಗ ಯಾಕೆ ಜಾತಿ ತರ್ತೀರಿ ನೀವು? ಜಾತಿ ಮಾಡ್ಬೇಕಾದ್ರೆ, ರಾಜಕೀಯ ಮಾಡ್ಬೇಕಾದ್ರೆ ಒಂದಕ್ಕೊಂದು ಸಂಬಂಧ ಇಡಬಾರ್ದು. ಜಾತಿ ಮನೆಯಲ್ಲಿ, ಧರ್ಮ ಮನೆಯಲ್ಲಿ ಪೂಜಾ ಪುನಸ್ಕಾರ ನೀವು ಮಾಡ್ರಿ. ನಿಮ್ಗೆ ಏನ್ ಅಂದಿವೇನು ಹೇಳ, ನಿಮ್ ಪ್ರತಿ ಗಣೇಶ ಚತುರ್ಥಿ ಬಂತಂದ್ರ ಅಲ್ಲ ನಮ್ಮ ಮಂದಿ ಓಟ್ ಇದು ಆಗ್ಬೇಕು, ಗೋಡ್ ಆಗ್ಬೇಕು, ನೀವು ಒಂದೇ ಹಾಕಿರೇನ? ಯಾಕಂತಂದ್ರೆ ನಾವು ಮೈನಾರಿಟಿ ಅಲ್ಲ, ನಮ್ ಕೇರಲ್ಲ, ನಿಮ್ ಬಗ್ಗೆ ನಿಮ್ಗೆ ಇದು ಇಲ್ಲ. ಮತ್ತೆ MB ಪಾಟೀಲ್ ವೈ ಟೇಕ್ ಕೇಸ್ ಆಫ್ ದಿ ಮೈನಾರಿಟಿ? ಈಸ್ ಎ ರಿಯಲ್ ಪೊಲಿಟಿಷಿಯನ್. ಕಲೀರಿ ಅವ್ರ ಕಡೆಯಿಂದ. ಈಸ್ ಎ ಮಾಡೆಲ್ ಟು ದಿ ಆಲ್ ದಿ ಪೊಲಿಟಿಷಿಯನ್ಸ್. ಅಂತವ್ರ ಕಡೆ ಅವರ ಫಾದರ್ ಇದ್ರು, ಅವರು ಕೂಡ ಒಂದ್ ದಿವ್ಸ ಜಾತಿ ಮಾಡಿಲ್ಲ. ಮುಸಲ್ಮಾನರಿಗೆ ಚಾಲೆಂಜ್ ಮಾಡಿ ಆಡ್ಸ್ತಂದ್ರು, ಚಾಲೆಂಜ್ ಬಕ್ಷಿ ಅವ್ರಿಗೆ. ಮುಂದೆ ಉಸ್ತಾದ್ ಅವ್ರಿಗೆ 2 ಸಲ ಆಡ್ಸ್ತಂದ್ರು. ಅವ್ರು ಹೋದ್ಮೇಲೇನು MB ಪಾಟೀಲ್ ಕೂಡ ಉಸ್ತಾದ್ ಬೆಂಬಲಿಸಿ ನಿಂದಿರಿಸಿ ಅವ್ ಮತ್ತೆ ಆಡ್ಸ್ತಂದ್ರು, ಮತ್ತೆ ಅವ್ರು ಮಂತ್ರಿನೂ ಮಾಡಿದ್ರು. ದಿಸ್ ಇಸ್ ದೇರ್ ರೆಕಾರ್ಡ್. ವಾಟ್ ಈಸ್ ಯುವರ್ ರೆಕಾರ್ಡ್? ಯಾವ ಮುಸ್ಲಿಮ್ಗೆ ಏನ್ ಮಾಡಿದ್ರಿ ನೀವು ಏನ್ ಮಾಡಿಲ್ಲ, ನಾವು ಯತ್ನಾಳ್ ಮಾಡಿಲ್ಲ. ಬರೀ ಬೈಯೋದು ಜಾತಿ ಮ್ಯಾಗ ಬೈಯೋದು, ಹಿಂದೂ ಮಂದಿ ಓಟ್ ತಗೊಳ್ಲಿಕ್ಕೆ. ನೀವು ಸ್ವಲ್ಪ ಹಿಂದೂಯಿಸಮ್ ಒಲು ಆಗಿದ್ರೇನ? ಇಂಥವೆಲ್ಲ ಮಾಡಬೇಡ ಅಂತ ಹೇಳಿ ನಿಮ್ಗೆ ಹೇಳ್ಬೇಕಂತೇಳಿ ಬಹಳ ಕೆಟ್ಟ ಅನಿಸಿ ಹೇಳ್ತಾ ಇದ್ದೀನಿ. ಯು ಮಸ್ಟ್ ಕರೆಕ್ಟ್ ಯುವರ್ ಸೆಲ್ಫ್. ಥ್ಯಾಂಕ್ ಯು. ಏನಾದ್ರು ಇದು ಆದ್ರೆ ನೀವು ತಪ್ಪು ತಿಳ್ಕೊಬೇಡ್ರಿ. ವರ್ ಆಲ್ ಓಲ್ಡ್ ಫ್ರೆಂಡ್ಸ್. ನೀವು ತಪ್ಪು ಮಾಡಿದ್ರು ನಾವು ಹೇಳ್ಬೇಕು, ನಾವು ತಪ್ಪು ಮಾಡಿದ್ರು ನೀವು ಹೇಳ್ಬೇಕು. ಮತ್ತು ನೀವು ಮಾತ್ರ ಯತ್ನಾಳ್ ಹೇಳ್ರಿ, ನಾವು ಹೇಳ್ತಾ ಇದ್ದೀನಿ ಹಂಗೆ. ನಾನು ಬಹಳ ಪ್ರಯಾಸ ಮಾಡಿ, ನೀವು ಅದೇನ್ ತಗೋದು ಆ ಹುಡುಗಂದ ಅಷ್ಟೇ ನೋಡ್ಬೇಡ್ರಿ. ನಾವು ಯಾವಾಗಲೂ ಬ್ಯಾಲೆನ್ಸ್ ಆಗಿ ಮಾತಾಡ್ತೀವಿ. ಇನ್ನೂವರೆಗೂ ನಾವು ಯಾಕಲ್ಲಿ ಏನಲ್ಲಿ ಅಂದಿಲ್ಲ. ಕೆಲವೊಬ್ಬರು ಅಪಶಬ್ದ ಮಾತಾಡಿದ್ರು, ಅವ್ರಿಗೆ ಬೇಡ ಬೈದ್ರು. ಏನ್ ಮಾಡೋದು ಮತ್ತೆ? ನಮ್ಮ ಧರ್ಮಕ್ಕ, ನಮ್ಮ ಹೆಣ್ರಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ಸಮಾಜ, ನಮ್ಮ ಧರ್ಮ ಗುರು ಮೊಹಮ್ಮದ್ ಮುಸ್ತಫಾ ಮ್ಯಾಗ ಮಾತಾಡ್ತಾನ, ಮತ್ ಮುಂದೆ ಕ್ಷಮಾ ಕೇಳುದಿಲ್ಲ ಅಂತಾನ. ಅವರೆಲ್ಲ ಸಪೋರ್ಟ್ ಮಾಡಕ್ ಹೋಗ್ಬಿಟ್ರಿ. ದಯಮಾಡಿ ಲೆಟಸ್ ಮೇಂಟೈನ್ ದಿ ಸ್ಟೇಟಸ್ ಅಂತಾರೆ ನಮ್ಮ ಭಾಷಾದಾಗ, ವಕೀಲ ಭಾಷಾದಾಗ. ಅಂದ್ರೆ ಈಗೇನ್ ನಡೆದಿದ್ದೆ ಹಂಗ್ ನಡೀಲಿ. ಹಿಂದೂ ಮುಸಲ್ಮಾನರು ಪ್ರೀತಿಯಿಂದ ಇರ್ಲಿ, ಬಾಂಧವ್ಯ ಇರ್ಲಿ. ಯಾವ ಟೈಮ್ನಲ್ಲಿ ಆದಿಲ್ ಶಾ ಕಾಲಕ್ಕೆ ನಾವು ಹ್ಯಾಂಗಿದ್ದೆವು. ಪ್ಯಾಲೇಸ್ನಾಗ ಗುಡಿ ಕಟ್ಸ್ಯಾರಿ. ಪ್ಯಾಲೇಸ್ ಅವ್ರು ಇರುವಂತ ಪ್ಯಾಲೇಸ್ನಾಗ ಗುಡಿ ಕಟ್ಸ್ಯಾರ ಅವರು. ಹೋಗಿ ನೋಡ್ರಿ ಕಂದಕ ಬಲ್ಲಿ. ಅಂತ ಆಳ್ವಿಕೆ ಮಾಡಿದವ್ರಿಗೆ, ಅಂತ ಇದ್ರಾಗ ನಾವು ಹುಟ್ಟಿದವ್ರದ್ದು, ಅದು ನಾವು ಮೇಂಟೈನ್ ಮಾಡಬೇಕು. ನಮ್ಮ ನಗರದಲ್ಲಿ ಒಂದು ಪೀಸ್ ಇರಲಿ ಅಂತ ಹೇಳಿ ಬಯಸಿ ನಾನು 2 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ कर्नाटक। एक साथ में 2 त्योहारें आए हैं, एक तो ईद उल मिलादुन नबी और दूसरा जो है गणेश चतुर्थी। और गणेश और ईद उल मिलादुन की आप सबसे मैं मुबारकबाद पेश करता हूँ कि आप खुशी खुशी ये दोनों ईदें साथ में मनाया जा रहा है। और बीजापुर एक ऐसा शहर है जहाँ पर सेकुलरिज्म का हम जो है गीत गाते रहते हैं। आपस में मोहब्बत, भाईचारी, एक दूसरे के साथ मेल मिलाप और हिंदू मुस्लिम भाई भाई की तरह हम यहाँ पर रहते हैं।
ये कल जो हमने प्रदेश में देखा, जैसे अप्पू पट्टन शेट्टी ने कह रहे थे, क्योंकि अप्पू पट्टन शेट्टी अब तक जो है बीजापुर में है, मुसलमानों और हिंदू साथ में लेकर चल रहे थे। लेकिन कल का देखने के बाद ऐसा लग रहा है कि अप्पू पट्टन शेट्टी साहब क्या कह रहे हैं आप, क्योंकि ये जो बसवनगुड़ा पार्टी जो है इसको एक्सपेंड कर दिया गया है बीजेपी से, करने के बावजूद भी जो है ये मुसलमानों के खिलाफ नहीं बल्कि पूरे मुसलमान कम्युनिटी के खिलाफ बात करते रहता है हमेशा। एक तो मोहम्मद सल्लल्लाहु अलैहि वसल्लम के बारे में बात कर रहा है, उसको भी हम बर्दाश्त नहीं कर पा रहे थे। इसके साथ साथ जो है यहाँ पर जो है बीजापुर में बुर्के वालों के साथ बात करता है, टोपी वालों को बोलता है कि मेरे पास मत आओ, लेकिन उनके वोट लेकर फिर जीत कर आता है। लेकिन ये सब कहना जो है मुसलमानों के खिलाफ बातें करना, ये अच्छी बात नहीं है। उसको बार बार हम लोग कहते रह रहे हैं कि हमारे सीनियर सुतार साहब भी कहा है उनको कि ऐसा मत करो बीजापुर के अंदर, लेकिन फिर भी मानने के लिए तैयार नहीं है। अब रिसेंटली औरंगजेब के बारे में हम जिसे चाहते हैं, टीपू सुल्तान जो शहीद रहमतुल्लाह कहा जाता है, ऐसे लोगों के बारे में बुरा भला कहता है, तो हमको बर्दाश्त के बाहर हो रहा है। इसीलिए जब सब सब मुसलमान एक होकर जो है बात कर रहे हैं बीजापुर के अंदर, लेकिन इसके साथ हिंदू अच्छे सेकुलर लोग भी ये बोलना ऐसा अच्छा नहीं लगता, क्योंकि वो लोग भी चाहते हैं, वो लोग भी दरगाहों पे जाते हैं, मजारों पे जाते हैं, और वो लोग जो है सेकुलर की तरफ अपने आप को कहलाते हैं। लेकिन ये जो है, ये जो आदमी बसवनगुड़ा पाटिल है, ये मुसलमानों के खिलाफ बार बार बोलते आ रहे हैं। आज तक इतने केसेस के ऊपर हो गए हैं, तो मोटिव केस फाइल करके पुलिस उसको अरेस्ट भी नहीं कर रही है। हम पुलिस को बार बार कह रहे हैं, बार बार कह रहे हैं, आईजी को बोलेंगे हम, और सिद्धरामैया को भी खासकर हम बोल रहे हैं कि इसको पकड़कर अंदर डालो, एक बार तो इसको अंदर जेल की सजा देने दो, उसको मालूम पड़ेगा बाहर आके क्या करेंगे, मालूम पड़ेगा। आपस में मोहब्बत से तो रहेगा। यहाँ मोहब्बत हिंदुस्तान में मुसलमानों के साथ जो है इस तरह से बात हो रही है, हिंदुस्तान में पूरे मुसलमान खफा हो गए इसके ऊपर। इसीलिए मैं कहता हूं कि अप्पू पट्टन शेट्टी साहब, आप देखो, जरा गौर करो, जिस वकील के बारे में आप कह रहे हैं, हम कह रहे हैं वो सही बात नहीं है, उसके ऊपर भी बहुत से केसेस हैं। तो इसके लिए क्या है, आप इस चीज का डिफेंड मत करो। यहाँ पर हिंदुस्तान एक ऐसा गंवार है, ऐसा शहर है, हिंदुस्तान जो ऐसी कंट्री है हमारी, जहाँ पर हर फूल, हर मजहब के फूल खिलते हैं। यहाँ पर एक गार्डन है, इसमें हर नमूने, यानी इसमें गुलाब भी खिलता है, चमेली भी खिलती है, फूल भी, कांटे बिखरते नहीं जाते, यहाँ पे मोहब्बत बिखरी जाती है। ऐसी कंट्री के अंदर आप लोग जो है यहाँ पर नफरतें पैदा कर रहे हैं, जैसे बसवनगुड़ा पाटिल जैसे और भी कुछ लोग हैं। इन लोगों को नहीं समझता है, दुनिया छोड़ना है, कुछ दिन की बाकी है, आज नहीं तो कल जाना है, लेकिन अच्छे काम करके दुनिया से जाएंगे तो मैं नाम भी रहेगा। लेकिन सब बुरा भला कह के, लोगों को कहकर, हमारे मोहम्मद सल्लल्लाहु अलैहि वसल्लम के बारे में बोलकर जो है तुम कैसे बचोगे भाई, दुनिया में देखोगे तुम इसकी सजा। इतना कहकर मैं दो चार बातें जो बोला हूँ, लेकिन किसी को हर्ट करने की मेरी कोई ये नहीं है। मैं चाहता हूँ कि सब मिलकर मोहब्बत के साथ में, सेकुलर की तरह रहकर आपस में मोहब्बत के साथ रहना हम पसंद करना चाहते हैं, और रहेंगे भी आगे चलकर इंशाअल्लाह।